ಕಳೆದ 2 ದಿನಗಳ ಹಿಂದೆ ಅಂಜನಾದ್ರಿಗೆ 2.5 ಕೋಟಿ ರೂಪಾಯಿ ಅಂದರೆ ಸರಿಸುಮಾರು 1 KGಕ್ಕಿಂತ ಹೆಚ್ಚು ಬಂಗಾರವನ್ನು ಆಂಧ್ರ ಮೂಲದ ಅಂದರೆ ನೆಲ್ಲೂರಿನ AMR ಇಂಡಿಯಾ ಸಂಸ್ಥೆಯ ಮಹೇಶ ರೆಡ್ಡಿ ಅವರು ಅರ್ಪಣೆ ಮಾಡಿದರು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಯಾಕಂತೇಳಿದರೆ 2.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ನೀಡಿರೋದು ಬಹಳಷ್ಟು ಜನರಲ್ಲಿ ಒಂದಿಷ್ಟು ಹರ್ಷ ನೀಡಿದ್ದು ಮತ್ತು ಅಂಜನಾದ್ರಿಗೆ ಇಷ್ಟು ಪ್ರಮಾಣದಲ್ಲಿ ಭಕ್ತರು ಉಟ್ಕೊಂಡಿದ್ದಾರೆ ಅನ್ನುವಂಥ ಖುಷಿ ಇತ್ತು. ಆದರೆ ಈಗ ಆ ಚಿನ್ನವನ್ನು ಪರೀಕ್ಷೆ ಮಾಡಿದಾಗ ಅದು ಕೇವಲ ಚಿನ್ನ ಲೇಪಿತ ತಾಮ್ರ ಅನ್ನೋದು ಗೊತ್ತಾಗಿದೆ. ಒಂದು ಏನು ಈಗ ಅವತ್ತೇ ಅವನ ಅರ್ಪಣೆ ಆಗುವಾಗ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು. ಆದರೆ ಜಿಲ್ಲಾಧಿಕಾರಿ ಬೇರೆ ಕೆಲಸಕ್ಕಿದ್ದಾಗ ಅವುಗಳನ್ನಿದ್ದರು ಮತ್ತು ಅದಕ್ಕೆ ಆ ಪ್ರಭಾವಳಿಯನ್ನು ನೇಮಿಸಿದ್ರು. ಆ ಪ್ರಭಾವಳಿಯನ್ನು 2 ದಿನ ನಂತರ ತೆಗೆದು ಅವುಗಳನ್ನು ಏನು ತಜ್ಞರಿಂದ ಬಂಗಾರಗಳ ಶೋಧ ಮಾಡುವಂಥ ತಜ್ಞರಿಂದ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಇರೋದು ಕೇವಲ 28 ಗ್ರಾಮ ಮಾತ್ರ ಚಿನ್ನ ಅನ್ನೋದಿದೆ. ಅದರ ಜೊತೆಗೆ ತಾಮ್ರ ಅದು ಎಲ್ಲ ಲೇಪನ ಸೇರಿಕೊಂಡು 250 ಗ್ರಾಮ ಚಿನ್ನ ಮಾತ್ರ ಅಂತಿದೆ. ಅವೆಲ್ಲವುಗಳನ್ನು ಮೌಲ್ಯಗಳನ್ನು ಮಾಡಿದಾಗ ಅದು ಅತ್ಯಂತ ಕಡಿಮೆ ಅನ್ನೋದು ಇದೆ. ಮತ್ತು ಅವತ್ತು ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು ತಮ್ಮ ಸ್ನೇಹಿತರು ಎನ್ನುವಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಗಾರವನ್ನು ನೀಡಿದ್ದಾರೆ, ಇದು ನಮಗೆ ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ಶಾಸಕರು ಸುಳ್ಳು ಹೇಳಿದರು ಅಥವಾ ಅವರ ಸ್ನೇಹಿತರಾಗಿರುವಂಥ ಮಹೇಶ್ ರೆಡ್ಡಿ ಸುಳ್ಳು ಹೇಳಿದರು ಅನ್ನುವಂಥದ್ದು ಚರ್ಚೆ ಆರಂಭವಾಗಿದೆ. ಒಂದು ಹೇಳುವ ಪ್ರಕಾರ ಅದರ ನಂತರ ಈಗ ಜಿಲ್ಲಾಡಳಿತ ಅವರನ್ನು ಸಂಪರ್ಕಿಸಿದಾಗ ಇದು ಚಿನ್ನ ಲೇಪದಕ್ಕೆ ಮಿಕ್ಸ್ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ಯಾಕೆ ಈ ರೀತಿ ಮತ್ತು ಯಾವುದೇ ಒಂದು ವಸ್ತುವನ್ನು ಅದು ಮುಜರಾಯಿ ಇಲಾಖೆಗೆ ಸೇರುವಂಥ ಅಂಜನಾದ್ರಿಗೆ ಅಲ್ಲಿರುವಂಥ ಚಿನ್ನ ಆಗಲಿ ಬಂಗಾರ ಅದನ್ನು ಖಜಾನೆಗೆ ಇಡಬೇಕಾದಾಗ ಅವನ್ನೆಲ್ಲವನ್ನು ಪರಿಶೀಲಿಸಬೇಕು ಮತ್ತು ಅದಕ್ಕೆ ಇನ್ವಾಯ್ಸನ್ನು ಕೊಡಬೇಕು. ಆದರೆ ಅದು ಯಾವುದೇ ಇಲ್ಲದೆ ಕಾರಣಕ್ಕಾಗಿ ಈಗ ಪರೀಕ್ಷೆ ಮಾಡಿದ್ರು. 2 ದಿನ ಆದರೂ ಅವ್ರು ಬಾರದೇ ಇರೋ ಕಾರಣಕ್ಕಾಗಿ ಇವರು ಪ್ರೈವೇಟಾಗಿ ಈಗ ಅದನ್ನು ಸಮೀಕ್ಷೆ ಮಾಡಿದಾಗ ಇಲ್ಲಿ ಅಸಲಿ ಎತ್ತು ಬಯಲಾಗಿದೆ. ಒಂದು ಅವರು ಜಿಲ್ಲಾಡಳಿತ ಇರೋ ಪ್ರಕಾರ ಈಗ ಇನ್ನೊಮ್ಮೆ ಅವರೊಂದಿಗೆ ಸಂಪರ್ಕ ಮಾಡ್ತೀವಿ, ಅವರು ಬಂದಾಗ ಇನ್ನೊಮ್ಮೆ ಅವ್ರ ಮುಂದೆ ಸಮಕ್ಷಮವಾಗಿ ಅದನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಅದರಲ್ಲಿರುವಂಥ ಬಂಗಾರ ಎಷ್ಟು ಅನ್ನೋ ಒಂದು ದಾಖಲೆ ಮಾಡಿ ಅದನ್ನು ಖಜಾನೆಗೆ ಕಳಿಸ್ತೀವಿ ಅನ್ನೋದು. ಒಂದು ವೇಳೆ ಅವ್ರು ಬಾರದೇ ಇದ್ದರೆ ಅದನ್ನು ವಾಪಸ್ ನೀಡುವಂಥ ಸಾಧ್ಯತೆಯೂ ಹೆಚ್ಚಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಗೋಲ್ಡ್ ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ ಇವನ್ ಹುಂಡಿಯಲ್ಲೂ ಹಾಕಿ ಹೋಗಿರ್ತಾರೆ. ಬಟ್ ಯಾವುದೇ ಇದ್ರೂ ಅದನ್ನು ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಗ್ರಾಮ್ ಇದೆ, ಅದರ ವ್ಯಾಲ್ಯೂಯೇಷನ್ ಏನು ಅಂತ ಮಾಡಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಈಗ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅಲ್ಲಿ ಅದನ್ನು ಹೋಗಿ ಇಡೋದಕ್ಕೆ ಸೂಕ್ತ ವ್ಯವಸ್ಥೆ ಅಂದರೆ ನಾವು ಟ್ರೆಜರಿಗೆ ಇಡಬೇಕು. ಟ್ರೆಜರಿಗೆ ಇಡಬೇಕಾದ್ರೆ ಒಂದು ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ. ಸೊ ಇವ್ರು ನಾನು ಮೊನ್ನೆ ಕಲಬುರಗಿ ಹೋಗುವಾಗ ಫೋನ್ ಮಾಡಿದ್ರು, ಈ ರೀತಿ ಕೊಡಕ್ಕೆ ಬರ್ತಾಯಿದ್ದಾರಂತ, ಅದು ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ನಾನು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ದೀವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರಿಗೆ ಇನ್ವಾಯ್ಸು ಮತ್ತು ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು ಅವರು. ಅವತ್ತು ಕೇಳಿದ್ರೂ ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜಾರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರೇನೂ ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ. ಈಗ ಸದ್ಯಕ್ಕೆ ನಮ್ಮವ್ರು ಯಾರೋ ಟೆಸ್ಟ್ ಮಾಡಿರೋ ಪ್ರಕಾರ 28 ಗ್ರಾಮ್ ಬಂದಿದೆ. ವ್ಯಾಲ್ಯೂಯೇಷನ್ ತೊಗೊಂಡಿದ್ದೀವಿ, ಅವ್ರು ಕೊಟ್ಟಿದ್ದಾರೆ, ಜ್ಯುವೆಲ್ಲರ್ಸ್ ಕೊಟ್ಟಿದ್ದಾರೆ, 2 ಸೇರಿ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ. ಸೊ 2.5 ಕೋಟಿ 1.5 ಕೋಟಿ ಯಾರೋ ಅಧಿಕಾರಿಗಳು ಹೇಳಿದ್ದಲ್ಲ, ಯಾರೋ ಹೇಳಿದ್ದನ್ನು ನೀವು ರಿಪೋರ್ಟ್ ಮಾಡಿದ್ದೀರಿ. ಸೊ ಈಗ ಇವರು ಟ್ರೆಜರಿಗೆ ಇಡಬೇಕಾಗಿರೋದ್ರಿಂದ ಆ್ಯಕ್ಚುಲಿ ಇವರು ರೆಕಾರ್ಡ್ ಮಾಡಬೇಕು, ಅಕೌಂಟ್ ಮಾಡಬೇಕಾಗುತ್ತೆ, ಎಷ್ಟು ಬಂತು ಏನು ಬಂತು ಅಂತ. ಒಂದು ಕಡೆ ಇಲ್ಲಿ ಹೇಳೋದಂದರೆ ಒಂದು ದೇವರಿಗೆ ನೀಡಿರುವಂಥ ಬಂಗಾರ ಅದು ಎಷ್ಟೇ ಪ್ರಮಾಣದಲ್ಲಿ ಅದನ್ನು ಹೇಳಬೇಕಾಗಿತ್ತು. ಆದರೆ ಅದನ್ನು ದೊಡ್ಡದಾಗಿ ಬಿಂಬಿಸಲು ಹೋಗಿ ಈಗ ಅಲ್ಲಿ ಮುಜುಗರಕ್ಕೆ ಒಳಗಾಗುವಂಥ ಸ್ಥಿತಿ. ಇಲ್ಲಿ ಮುಜುಗರಕ್ಕೆ ಒಳಗಾಗ್ತಿರೋದು ಅವರ ಆಂಧ್ರದ ನೆಲ್ಲೂರಿನ AMR ಇಂಡಿಯಾ ಸಂಸ್ಥೆಯ ಮಹೇಶ್ ರೆಡ್ಡಿನೋ ಅಥವಾ ಶಾಸಕ ಗಾಲಿ ಜನಾರ್ದನ ರೆಡ್ಡಿ. ಯಾಕಂತೇಳಿದರೆ ಅವತ್ತು ಅವರು ಇಡೀ ಕುಟುಂಬ, ಮಹೇಶ್ ರೆಡ್ಡಿಯವರ ಕುಟುಂಬ ಮತ್ತು ಗಾಲಿ ಜನಾರ್ದನ ರೆಡ್ಡಿ ಕುಟುಂಬದವರು ಬಂದು ಇಲ್ಲಿ ಒಂದಿಷ್ಟು ಪೂಜೆಗಳನ್ನು ಮಾಡಿ ಎಲ್ಲವನ್ನು ಮಾಡಿ ಸಮಯಕ್ಕೆ ಒಂದು ಅರ್ಪಣೆ ಮಾಡಿದಾಗ ಸಾಕಷ್ಟು ಜನ ಅದನ್ನು ಮೆಚ್ಚುಗೆ ಮತ್ತು ಸಾಕಷ್ಟು ಅವ್ರ ಮೇಲೆ ಅಭಿಮಾನ ಉಂಟಾಗಿತ್ತು. ಆದರೆ ಈಗ ಬಂದಿರೋಂಥ ವರದಿ ಪ್ರಕಾರ ಅವ್ರ ಬಗ್ಗೆ ಯಾಕೋ ಒಂದಿಷ್ಟು ಅಸಮಾಧಾನ ಮತ್ತು ಇದಿದೆ. ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಅನ್ನೋವಂಥ ಮಾತಿದೆ. ಇದ್ದದ್ದನ್ನು ಸತ್ಯ ಹೇಳಿದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅನ್ನೋವಂಥ ಮಾತುಗಳು ಕೇಳಿ ಬರ್ತೇವೆ. ಒಟ್ಟಾರೆಯಾಗಿ ದೇವರಿಗೂ ಸಹ ಸುಳ್ಳು ಹೇಳ್ತಾ ಇದ್ರಾ ಅನ್ನುವಂಥ ಚರ್ಚೆ ಆರಂಭ ಆಗಿದೆ. ಈ ಕುರಿತು ಈಗೇನು ಇನ್ನೊಂದು 2 ದಿನದಲ್ಲಿ
ಅವರ ಏನು ದಾನ ನೀಡಿರುವಂಥ ಮಹೇಶ್ ರೆಡ್ಡಿ ಅವರು ಬಂದು ಅದಕ್ಕೆ ಸರಿಯಾದ ಇನ್ವಾಯ್ಸ್ ಕೊಟ್ಟು ಅದ್ರ ಎಷ್ಟು ಅನ್ನಿತ್ತು ಮತ್ತು ಅದರ ಮೌಲ್ಯ ಏನು ಮತ್ತು ಅದಕ್ಕೆ ಬಂಗಾರದ ಯಾವುದು ಏನು 24 ಕ್ಯಾರೆಟು 22ನೋ 18 ಯಾವ ಕ್ಯಾರೆಟಿನ ಬಂಗಾರ ಅನ್ನುವಂಥ ಎಲ್ಲವನ್ನೂ ಒಂದು ಪರೀಕ್ಷೆ ಮಾಡಿದ ನಂತರ ಇದರ ಮೌಲ್ಯ ಎಲ್ಲವೂ ತಿಳಿ ಬರ್ತಾ ಇದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.